ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಇದ್ದ ಸಂಬಂಧ ಅಂತ ಹೇಳ್ತಾರಲ್ಲ, ಅಂಥದ್ದೇ ಸಂಬಂಧ ಅಲಮೇಲಮ್ಮನ ಶಾಪಕ್ಕೂ ಬ್ರಿಟಿಷರ ಆಳ್ವಿಕೆಗೂ ಇದೆ. ಈ ಶಾಪದ ಹಿಂದೆ ಮೈಸೂರು ಅರಸರ ಅತ್ಯಂತ ನೋವಿನ ಕತೆ ಕೂಡ ಇದೆ. ಅಷ್ಟೇ ಅಲ್ಲ, ಈ ಕಥೆಯ ಪ್ರಕಾರ ಅಲಮೇಲಮ್ಮನ ಶಾಪ ಅನ್ನೋದು ಮೈಸೂರು ಅರಸರ ಸೃಷ್ಟಿ. ಆ ಕತೆ ಏನ್ ಗೊತ್ತಾ? ನೀವೇ ನೋಡಿ. ಕ್ರಿಸ್ತಶಕ 1799ರಲ್ಲಿ 4ನೇ ಮೈಸೂರು ಯುದ್ಧ ನಡೆಯುತ್ತೆ. ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ನಡೆದ ಅಂತಿಮ ಯುದ್ಧ ಅದು. ಯುದ್ಧದಲ್ಲಿ ಟಿಪ್ಪು ಅಸುನೀಗಿದನು. ಮೈಸೂರು ಅರಸರು ಹಾಗೂ ಬ್ರಿಟಿಷರ ನಡುವಿನ ಒಪ್ಪಂದದಂತೆ ಕ್ರಿಸ್ತಶಕ 1799 ಜುಲೈ 4ರಂದು ಮೈಸೂರು ಸಂಸ್ಥಾನವು ಯದುವಂಶದ ಉತ್ತರಾಧಿಕಾರಿಯಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ವಹಿಸಲ್ಪಟ್ಟಿತು. ಆದರೆ ಅದೇನು ದುರಾದೃಷ್ಟವೋ ಏನೋ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮತ್ತೆ ಕ್ಷಾಮ ಕಾಡತೊಡಗಿತು. ಜೊತೆಗೆ ಕೆಲವು ಪ್ರದೇಶಗಳಲ್ಲಿ ದಂಗೆ, ಮತ್ತೆ ಕೆಲವು ಪ್ರದೇಶಗಳಲ್ಲಿ ಕಂದಾಯ ನಿರಾಕರಣಾ ಹೋರಾಟ. ಹೀಗೆ ರೈತರು ಮತ್ತು ಮೈಸೂರು ಅರಸರ ನಡುವೆ ಭಾರೀ ಸಂಘರ್ಷವೇ ನಡೆದುಹೋಯಿತು. ಆಗ ಬ್ರಿಟಿಷ್ ಸೇನೆ ರಾಜರ ಪರವಾಗಿ ಮಧ್ಯಪ್ರವೇಶ ಮಾಡಿತು. ಮೈಸೂರು ಅರಸರು ದುರ್ಬಲರಾಗಿದ್ದ ಇದೇ ಸಮಯ ಸೂಕ್ತ ಅಂತ ಬಗೆದ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್ ಮೈಸೂರು ಆಡಳಿತವನ್ನ ತಮ್ಮ ವಶಕ್ಕೆ ಪಡೆದರು. ಹೀಗಾಗಿ ರಾಜನೆಂದು ಕರೆಸಿಕೊಂಡು ಅರಮನೆಯಲ್ಲಿದ್ದರೂ ಮುಮ್ಮಡಿ ಕೃಷ್ಣರಾಜನಿಗೆ ಯಾವುದೇ ಅಧಿಕಾರವಿಲ್ಲದೆ ಹೋಯಿತು. ಆನಂತರ ಬಂದ ಲಾರ್ಡ್ ಡಾಲ್ಹೌಸಿ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅನ್ನೋ ಕಾನೂನಿನ ಅನ್ವಯ ಅನೇಕ ವರ್ಷಗಳ ಕಾಲ ಮೈಸೂರನ್ನ ತಮ್ಮ ವಶದಲ್ಲಿ ಇಟ್ಕೊಂಡಿದ್ರು. ಇಂಥ ಸ್ಥಿತಿಯಲ್ಲಿ ಅಧಿಕಾರವಿಲ್ಲದೆ ತೀವ್ರವಾಗಿ ನೊಂದಿದ್ದ ಮುಮ್ಮಡಿ ಕೃಷ್ಣರಾಜರು ಅಧಿಕಾರ ಮರಳಿಸುವಂತೆ ಬ್ರಿಟಿಷರನ್ನ ತುಂಬಾ ಬೇಡಿಕೊಳ್ತಾರೆ. ಆದರೆ ಇವರು ಎಷ್ಟೇ ಕೇಳ್ಕೊಂಡ್ರೂ ಯಾವುದೇ ಪ್ರಯೋಜನವಾಗಲ್ಲ. ಅಲಮೇಲಮ್ಮನ ಶಾಪದ ಹುಟ್ಟಿಗೆ ಮೈಸೂರು ಅರಸರ ಇಂಥ ನೊಂದ ಹೃದಯವೇ ಕಾರಣ ಎನ್ನಲಾಗ್ತಾ ಇದೆ. ಒಂದು ರಾಜ್ಯವನ್ನ ಮತ್ತೆ ನಮ್ಮ ವಶಕ್ಕೆ ಕೊಡಿ, ನನಗೆ ಕೊಡಿ, ನಾನೇನು ತಪ್ಪು ಮಾಡಿಲ್ಲ ಅಂತ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಬಹಳ ಪ್ರಯತ್ನ ಪಡಿಸ್ತಾರೆ. ಇವರ ಬೆಂಬಲಿಗರು ಅಪಾರವಾದ ಜನ ಇರ್ತಾರೆ, ಬ್ರಿಟಿಷರ್ಸು ಇರ್ತಾರೆ. ಅವ್ರು ಹೇಳ್ತಾರೆ ಬ್ರಿಟಿಷ್ ಪಾರ್ಲಿಮೆಂಟ್ಲಿ, ನಾವು ಸುಳ್ಳು ಕಾರಣ ಕೊಟ್ಟು ಒಡೆಯರಿಂದ ರಾಜ್ಯ ಕಿತ್ಕೊಂಡಿದ್ದೀವಿ, ಅವ್ರಿಗೆ ವಾಪಸ್ ಕೊಡಬೇಕು ಅಂದ್ರೂ ಒಂದು ಸಲ ಸಿಂಹ ಕಿತ್ಕೊಂಡ ಮೇಲೆ ಬೇಟೆನ ಬಿಟ್ಕೊಡಲ್ಲ, ಅವ್ರು ಬಿಟ್ಕೊಡೋಕ್ಕೆ ತಯಾರಿರಲ್ಲ, ಗೊತ್ತಿದ್ರೂ ಬಿಟ್ಕೊಡಲ್ಲ ಅವರು. ಅಂಥ ಹೊತ್ತಿನಲ್ಲಿ ಡಾಲ್ಹೌಸಿ ಇದು ಬೇರೆ ತರ್ತಾನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದಾಗ. ಆಗ ಇವರ ಕಾಲದಲ್ಲೇ ಇವರೇ ಒಂದು ಶುರು ಮಾಡಿರಬಹುದು, ಏನಂತ, ಈ ಶಾಪದ ಕಾರಣದಾಗ ಮಕ್ಕಳಾಗಿಲ್ಲ ಅನ್ನೋ ಸಿಂಪತಿ ವೇವ್ ಕ್ರಿಯೇಟ್ ಮಾಡೋದಕ್ಕೆ ಅವರೇ ಹುಟ್ಟಾಕಿರಬಹುದು ಮುಮ್ಮಡಿ ಅವರೇ. ಬಹಳ ಗಮನಿಸಬೇಕಾದ ಅಂಶ ಏನು ಅಂದರೆ, ಅಲಮೇಲಮ್ಮನ ಶಾಪದ ಉಲ್ಲೇಖ ಪ್ರಪ್ರಥಮವಾಗಿ ನಮಗೆ ಸಿಗುವುದು ಶ್ರೀಮನ್ ಮಹಾರಾಜ ಅವರ ವಂಶಾವಳಿ ಗ್ರಂಥದಲ್ಲಿ. ಅದನ್ನು ಬರೆದವರೇ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಆದರೆ ಕೆಲವು ಇತಿಹಾಸಕಾರರು ಈ ವಾದವನ್ನು ಒಪ್ಪೋದಿಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಕಾನೂನಿಗೂ ಅಲಮೇಲಮ್ಮನ ಶಾಪಕ್ಕೂ ಯಾವುದೇ ಸಂಬಂಧವೂ ಇಲ್ಲ ಅಂತಾರೆ ಅವರು. ಈ ಮೈಸೂರು ದೊರೆಗಳ ಮೇಲೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದರೆ ದತ್ತು ಮಕ್ಕಳಿಗೆ ಅಧಿಕಾರವಿಲ್ಲ ಅಂತಕ್ಕಂಥ ಶಾಸನವನ್ನು ಯಾಕೆ ಹೇರಲಿಲ್ಲ, ಯಾಕೆ ಹೇರೋದಕ್ಕೆ ಮನಸ್ಸು ಮಾಡಲಿಲ್ಲ ಅಂದರೆ, ಈ ಮೈಸೂರು ಸಂಸ್ಥಾನದ ದೊರೆಗಳು ಇಂಗ್ಲೀಷ್ನವರ ಆಜ್ಞೆಯನ್ನು ಯಾವತ್ತೂ ಮೀರಿದವರಲ್ಲ, ಅವರು ಹಾಕಿದಂಥ ಕಟ್ಟಳೆಗಳನ್ನು ಮೀರಿದಂಥವರಲ್ಲ, ಅವರಿಟ್ಟಂಥ ರೆಸಿಡೆಂಟರನ್ನು ಬೇಡ ಅಂತ ಹೇಳಲಿಲ್ಲ. ಅವರು ಯಾವ ರೀತಿ ರಾಜ್ಯಭಾರ ನಡೆಸುವಂಥ ನಿರ್ದೇಶನ ಕೊಟ್ಟಿದ್ದರೋ ಅದೇ ರೀತಿಯಲ್ಲಿ ರಾಜ್ಯಭಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಿದ್ದರಿಂದ ಇವರಿಗೆ ದತ್ತು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಪ್ರಸಕ್ತಿಯೂ ಬರಲಿಲ್ಲ. ಈ ಅಲಮೇಲಮ್ಮನ ಕಥೆಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪರಿಸ್ಥಿತಿಯೂ ಬರಲಿಲ್ಲ.
ಈ ಅಲಮೇಲಮ್ಮ ಅಂತಕ್ಕಂಥವಳು ಇದ್ದವಳು ಸತ್ಯ, ಅವಳು ಶಾಪ ಕೊಟ್ಟಿದ್ದು ಕೂಡ ಸತ್ಯ. ಇತಿಹಾಸವನ್ನು ನೋಡಿದರೆ ಅದು ಸತ್ಯವೇ ಮಿಥ್ಯವೇ ಅಂತಕ್ಕಂಥದ್ದು ಎಲ್ರಿಗೂ ತಿಳಿಯತಕ್ಕಂಥದ್ದೇ ಆಗಿದೆ. ಇದೆಲ್ಲ ಏನೇ ಇರಲಿ, ಇವತ್ತಿಗೂ ರಾಜ ಮನೆತನದವರು ಅಲಮೇಲಮ್ಮನನ್ನು ಪೂಜಿಸ್ತಾರೆ. 2006 ನವೆಂಬರ್ 16ರಂದು ಮೊದಲ ಬಾರಿಗೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಪತ್ನಿ ಸಮೇತ ತಡಿಮಾಲಂಗಿ ಗ್ರಾಮಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿ ಶಾಪ ವಿಮೋಚನೆಗೆ ಕೋರಿಕೆ ಸಲ್ಲಿಸಿದರು. ಆ ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು. ಇವರು ಯಾಕೆ ಹೀಗೆ ಮಾಡ್ತಾರೆ ಅನ್ನೋದರ ಬಗ್ಗೆ ಕೂಡ ಪರ ವಿರೋಧದ ಅನೇಕ ವಾದಗಳಿವೆ. ಅದೇನಾದರೂ ಕೂಡ ಅಲಮೇಲಮ್ಮನ ಶಾಪದ ಕತೆ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಕಶ್ಚಿತ್ ಒಬ್ಬ ವ್ಯಕ್ತಿಯ ಶಾಪವೊಂದು ಶತಮಾನಗಳ ಕಾಲದಿಂದ ರಾಜವಂಶವನ್ನು ಕಾಡ್ತಾ ಇದೆ. ಜೊತೆಗೆ 2 ದೊಡ್ಡ ಪ್ರಾಕೃತಿಕ ವೈಪರೀತ್ಯಗಳಿಗೆ ಕಾರಣವಾಗುತ್ತೆ ಅಂದರೆ ನಂಬೋದು ಸ್ವಲ್ಪ ಕಷ್ಟನೇ. ಆದರೆ ಇದು ಸತ್ಯ ಸುಳ್ಳಿನ ಪರಿಧಿಯನ್ನೂ ಮೀರಿಸುವಂತೆ ಜನಪದರ ಸ್ಮೃತಿಯಲ್ಲಿ ಆಳವಾಗಿ ಬೇರೂರಿಬಿಟ್ಟಿದೆ. ಇದು ಇವತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.